ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ ಕಿಡಿಗೇಡಿಗಳು. ಇದೀಗ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಸಂಸದರು ಈ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಸದ ಪಿಸಿ ಮೋಹನ್, ಹಿಂದೂ ಮುಖಂಡರು ಧರಣಿ ಕೂತಿದ್ದಾರೆ. ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ತಕ್ಷಣವೇ ಬಂಧಿಸದೇ ಇದ್ರೆ ಸ್ಥಳದಿಂದ ಹೋಗಲ್ಲ ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ. ವಿರೋಧ ಪಕ್ಷ ನಾಯಕರು ಈಗ ಸ್ಥಳಕ್ಕೆ ಬರ್ತಾರೆ. ಇಲ್ಲಿರುವ ಹಸುವಿಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದಕ್ಕೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಇಲ್ಲಿರುವಂತಹ ಹಸುವಿನ ಆಸ್ಪತ್ರೆಯನ್ನ ಮುಚ್ಚೋದಕ್ಕೆ ಮುಂದಾಗಿದ್ರು ಅನ್ನುವಂಥ ವಿಚಾರ ಕೂಡ ಇದೀಗ ಪ್ರಸ್ತಾಪ ಬರ್ತಾ ಇದೆ. ಈ ವೇಳೆ ಹಸುವಿನ ಮಾಲೀಕ ಕರ್ಣ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಈ ರೀತಿ ಕೃತ್ಯ ಎಸಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಲ್ಪ ದೂರ ಬಿಟ್ಬಿಡಿ ನೀವು. ಅಣ್ಣ ಈ ಕಡೆ ಬನ್ನಿ ಅಣ್ಣ, ನೀವು ತುಳಿಬೇಡಿ ಆ ಕಡೆ ಬನ್ನಿ. ಹಸುಗಳ ಕೆಚ್ಚಲು ಕೊಯ್ದು ದುಷ್ಕರ್ಮಿಗಳು ಕ್ರೌರ್ಯ ಮೆರೆದಿದ್ದಾರೆ. ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್. ಜೊತೆಗೆ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದೀಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇದೀಗ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರಕ್ಕೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯಗಳು. ಹಸುಗಳ ಕೆಚ್ಚಲನ್ನ ಕೊಯ್ದಿರ್ತಾರೆ ಪಾಪಿಗಳು. ಇದೀಗ ಹಸುಗಳನ್ನ ಪಶು ವೈದ್ಯರು ನೋಡ್ಕೊಳ್ತಾ ಇದ್ದಾರೆ, ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಎಂತ ಕ್ರೂರತ್ವ! ಇದರ ಜೊತೆಗೆ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಆ ಸ್ಥಳದಲ್ಲಿ ನ್ಯಾಯ ಸಿಗಬೇಕು, ಅದು ಯಾರಿಂತ ಕೃತ್ಯವನ್ನ ಎಸಗಿದ್ದಾರೆ ಅವರನ್ನ ಬಂಧಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಕೆಲ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾವೆ, ಪಟ್ಟು ಹಿಡಿದಿದ್ದಾವೆ. ಈ ನಡುವೆ ಇದೀಗ ಸ್ಥಳಕ್ಕೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಇದುವರೆಗೂ ಯಾರಿಂತ ಕೃತ್ಯವನ್ನ ಎಸಗಿರೋದು ಮಾಹಿತಿ ಲಭ್ಯವಾಗ್ತಾ ಇಲ್ಲ. ವಿನಾಯಕ ನಗರ, ಚಾಮರಾಜಪೇಟೆ ಇಲ್ಲಿ ನಡೆದಿರುವಂತ ಅತ್ಯಂತ ಅಮಾನವೀಯ ಘಟನೆ. ದಾರಿಯಲ್ಲಿ ಮಲಗಿದಂತಹ ಹಸುಗಳ ಕೆಚ್ಚಲನ್ನ ಕೊಯ್ತಾರೆ ಪಾಪಿಗಳು. ಇವತ್ತು ಬೆಳಗಿನ ಜಾವ ಹಾಲು ಕೊಡುವಂತ ಹಸುವಿನ ಕೆಚ್ಚಲಿಗೆ ಚಾಕುವನ್ನು ಹಾಕಿ ವಿಕೃತಿಯನ್ನು ಮೆರೆದಿದ್ದಾರೆ ಸರ್. ಈ ಹಸುಗಳು ಹಿಂದೆ ಕೂಡ ಪ್ರತಿಭಟನೆಗೆ ಹೋಗಿದ್ವಂತೆ. ಯಾವುದೋ ಒಂದು ಹಸುವಿನ ಆಸ್ಪತ್ರೆಯನ್ನು ಉಳಿಸುವಂತ ಹೋರಾಟದಲ್ಲಿ ಕರ್ಣ ಅವರು ಭಾಗಿಯಾಗಿದ್ರು ಅಂತ. ನಾವೆಲ್ಲ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಗೋಪೂಜೆ ಅನ್ನೋದು ನಮಗೆ ಬಹಳ ಪವಿತ್ರ. ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಕೂಡ, ನಾವು ಸಣ್ಣ ಹುಡುಗರಿದ್ದಾಗ ಹಸುವಿಗೆಲ್ಲ ಸಿಂಗಾರ ಮಾಡಿ ನಾವು ಕಿಚ್ಚಾಯಿಸುವಂಥದ್ದು ಇದೆಲ್ಲ ಮಾಡ್ತಾಯಿದ್ವಿ. ಈ ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು, ಬಸ್ ದರ. ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕೊಯ್ದಂಥ ಒಂದು ಜಿಹಾದಿ ಮನಸ್ಸುಗಳು, ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ. ಯಾರೂ ಕೂಡ ನಾನೆಂದೂ ಕೇಳಿರಲೇ ಇಲ್ಲ. ಇದು ಫಸ್ಟ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಘಟನೆ ನೋಡ್ತಾ ಇರೋವಂಥದ್ದು. ಇದು ಜಿಹಾದಿ ಮನಸ್ಸಿಲ್ಲ ಅಂದರೆ ಇವ್ರು ಯಾರು ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಹಾಲು ಕೊಡುವಂಥ ಕೆಚ್ಚಲನ್ನೇ ಕೊಯ್ದಿದ್ದಾರೆ. ನಮ್ಮ ಕರ್ಣ ಅವರು ಒಬ್ಬ RSS ಕಾರ್ಯಕರ್ತ, ಹಿಂದೂ ಸಂಘಟನೆಯಲ್ಲಿ ಹೋರಾಟ. ಈ ಆಸ್ಪತ್ರೆ ಏನಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ಪತ್ರೆ, ಇದು ದನದ ಆಸ್ಪತ್ರೆ. ಇವತ್ತಲ್ಲ, 100 ವರ್ಷಗಳಿಂದ ಇದೆ, ಬ್ರಿಟಿಷರ ಕಾಲದಿಂದನೂ ಇದೆ. ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತೇಳಿ ಹೋರಾಟ ಮಾಡಿದ್ರಿ ನಮ್ಮ PC ಮೋಹನ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲ ಕಾರ್ಯಕರ್ತರ ಆಸ್ಪತ್ರೆ. ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ನಮಗೆ ಇದಕ್ಕೆ ಅನುಮತಿ ಕೊಡಲಿಲ್ಲ. ಅವರು ವಕ್ಫ್ ಬೋರ್ಡೇ ಅಂತಲೇ ಇದ್ದರು. ಆದರೆ ನಾವು ಕೋರ್ಟ್ ಮುಖಾಂತರ ಅದನ್ನು ಸ್ಟೇ ತೊಗೊಂಡಿದ್ದೀರಿ ಅಲ್ವಾ? ಕೋರ್ಟ್ ಮುಖಾಂತರ ಸ್ಟೇ ತೊಗೊಂಡು ಅದು
ಆಸ್ಪತ್ರೆಯಾಗಿ ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನ ಮಾಡಿದ್ರಿ ಆ ಸಂದರ್ಭದಲ್ಲಿ ಈ ಹಸುಗಳೇ ಹೋಗಿದ್ದು. ಇವತ್ತು ಯಾವ ಕೆಚ್ಚಲನ್ನ ಕಟ್ ಮಾಡಿದರೆ ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ, ಒಂದಕ್ಕೆ ಕಾಲು ಕತ್ತರಿಸಿದ್ದಾರೆ, ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ, ಮಚ್ಚುಗಳು ಉಪಯೋಗ ಮಾಡಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜನ್ನು ಈ ಸರ್ಕಾರ ಕೊಡ್ತಾ ಇದೆ? ಹಿಂದೂಗಳು ಈ ದೇಶದಲ್ಲಿ ಏನು ಬಾಳ್ಬೇಕು ಅಂತ ಇದ್ದಾರೋ ಇಲ್ಲ ಅಂತ, ಸಾರಿ ಈ ರಾಜ್ಯದಲ್ಲಿ ಒಂಥರ ಎರಡನೇ ದರ್ಜೆಯ ಒಂದು ಜನನಾಗಿ ನೋಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರಿ. ಇದು ಕಾಂಗ್ರೆಸ್ ಅವರು ಮಾತೆತ್ತರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಏನು ದೇವಸ್ಥಾನಗಳಿಗೆ ಹೋಗಿದ್ದೆ ಹೋಮ ಮಾಡಿದ್ದು ಅದೆಲ್ಲ ನಾಟಕ. ನಂಬೇಡಿ ಇವ್ರನ್ನೆಲ್ಲ ನಾಟಕ. ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನು ಆಡ್ತಾರೆ. ಇವರು ಓಟ್ಗೋಸ್ಕರ ನೋಡಿ ಇವತ್ತಾಗ್ತಾ ಇದೆಯಲ್ಲ ಘಟನೆ, ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ ಇದು. ಅದನ್ನು ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸೋಕ್ಕೆ ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ. ಮುಗಿಸ್ಬಿಡ್ತೀನಿ. ಇದನ್ನ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ. ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು, ಇಲ್ಲ ಅಂದರೆ ಬದುಕಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ, ನೀವು CCTV ಕ್ಯಾಮ್ರಾ ಹಾಕಿದ್ರೆ ಸಾಕಂತೆ, ಮಾರನೇ ದಿನ ಒಂದೂ ಇರಲ್ಲಂತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋದು ಯಾರು ಬರಬಾರ್ದು, ರೌಡಿಗಳು ಯಾರು ಕಾಣಿಸ್ಬಾರ್ದು ಆ CCTV ಕ್ಯಾಮ್ರಾದಲ್ಲಿ. ಈ ಥರದ ಒಂದು ಚಟುವಟಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆಸ್ಪತ್ರೆ ಉಳಿಸುವಂಥ ಹೋರಾಟದಲ್ಲಿ ಹಸುಗಳು ಭಾಗಿಯಾಗಿತ್ತು ಅಂತೇಳಿ ಹಸುಗಳನ್ನು ಕೆಚ್ಚಲನ್ನ ಕಟ್ ಮಾಡ್ಲಿಕ್ಕೆ ಮುಂದಾದರೆ ಸಾಕಷ್ಟು ಜನ ಹಸುವಿನ ಮಾಲೀಕರು ಕೂಡ ಪ್ರತಿಭಟನೆ. ವೆರಿ ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ಇದು. ಆರ್ ಅಶೋಕ್ ಅವರು ಹೇಳಿದಾಗಿ ಎಲ್ಲೂ ಕೂಡ ಯಾರು ಕೇಳೂ ಇಲ್ಲ, ನೋಡೂ ಇಲ್ಲ. ಈ ರೀತಿಯಾದಂತಹ ಘಟನೆ ಈ ಹಿಂದೆಂದೂ ಆಗಿಲ್ಲ ಅಂತ ಕ್ರೂರ ಮನಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಜೊತೆಗೆ ಅವರೊಂದು ಕಾರಣನೂ ಕೂಡ ಹೇಳ್ತಾ ಇದ್ರು, ಪಶು ಆಸ್ಪತ್ರೆಯನ್ನ ಉಳಿಸ್ಕೊಳ್ಳೋದಕ್ಕೊಂದು ಹೋರಾಟ ನಡೆಯುತ್ತೆ, ಆ ಹೋರಾಟದಲ್ಲಿ ಹಸುಗಳು ಕೂಡ ಇದ್ವು, ಬಳಸ್ಕೊಳ್ಳಲಾಗಿತ್ತು. ಇದೀಗ ನೋಡಿದ್ರೆ ಆ ಹಸುವಿನ ಕಾಲನ್ನ ಕತ್ತರಿಸಿದ್ದಾರೆ, ಮಚ್ಚನ್ನ ಬಳಸಿದ್ದಾರೆ, ಡ್ರ್ಯಾಗರನ್ನ ಬಳಸಿದ್ದಾರೆ, ಹಸುವಿನ ಕೆಚ್ಚಲುಗಳನ್ನ ಕೊಯ್ದಿದ್ದಾರೆ. ಎಂಥ ವಿಕೃತಿ ಇದು ಅಂತ. ಹಿಂದೂಗಳನ್ನ ಹೆದರಿಸೋದಕ್ಕೆ ಈ ರೀತಿಯಾಗಿ ಈ ಮೂಲಕವಾಗಿ ಇಂಥ ದಾರಿಯನ್ನ ಹಿಡಿದಿದ್ದಾರೆ ಅಂತ ಆರ್ ಅಶೋಕ್ ಹೇಳ್ತಾ ಇದ್ರು.